ಟೈಮಿಂಗ್ಸ್ ಗೊತ್ತಿಲ್ಲ ಸರ್. ಕುರಿ ಬಿಚ್ಚೋಣ ಅಂತ ಹೋದೆ, ಕಟ 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 ಅಂತ ಇತ್ತು. ಒಂದು ಕುರಿ ಬಿಚ್ಚಿಡ್ತೆ, ಇನ್ನೊಂದು ಕುರಿ ಬಿಚ್ಚುವಾಗೆ ಮರ ಬಂದೇ ಬಿಡ್ತು, ಕುರಿ ಸತ್ತೋಗ್ಬಿಡ್ತು. ನಾನು ಹಿಂದಕ್ಕೆ ಹೋದೆ. ಹ್ಞೂ, ಗಾಳಿ ಬೀಸ್ತಾ ಇಲ್ಲ, ಅದೇ ಬಿತ್ತೋ ಗೊತ್ತಿಲ್ಲ ಸರ್. ಅಲ್ಲೇ ಸುಮಾರು ವರ್ಷ ಆಗಿತ್ತು. 120 ವರ್ಷ ಸರ್. ರಾಗಿ ಅಕ್ಕಿ ಒಳಗಡೆ ಎಲ್ಲ ಇದಾಗಿದೆ ಅಲ್ಲ. ಕುರಿ, ಒಂದು ಕುರಿ, ಇದು ಮನೆ 2 ಮನೆ, ಸೀಟು 3, ಬಾತ್ರೂಮು, ಬಚ್ಲು ಮನೆ ಎಲ್ಲ ಹೋಗಿದೆ. ವಾಸದ ಮನೆ. ಹ್ಞೂ. ಎಷ್ಟು ಲಾಸ್ ಆಗಿದೆ? ಕುರಿ ಎಷ್ಟು ಹೇಳ? ಹೌದು ಸರ್. 20,000 ಸರ್ ಒಂದು ಕುರಿ. ಮನೆ ಒಂದು ಇಲ್ಲ ಸರ್, ನಂಗೆ ಒಂಚೂರು ಸಣ್ಣ ಪುಟ್ಟ ಇದು ರಾಮಜೇಪಳ್ಳಿ, ಬೆಂಗಳೂರು ಉತ್ತರ ತಾಲೂಕು, ಹೊಸಕೂರು ಪಂಚಾಯತಿ. ಇಲ್ಲಿ ನಾವು ಒಂದು 60-70 ವರ್ಷದಿಂದ ವಾಸ ಮಾಡ್ಕೊಂಡಿದ್ದೀವಿ. ಈ ಮರ ಹಳೆ ಮರ ಅಂದರೆ ಒಂದು 80ರಿಂದ 100 ವರ್ಷ, 3 ತಲೆಮಾರಿಂದ ಇದ್ದಿರ್ತಕ್ಕಂಥ ಮರ. ಬೃಹದಾಕಾರದ ದೊಡ್ಡ ಹಳ್ಳಿ ಮರ. ಇವತ್ತು ಗಾಳಿ ಜಾಸ್ತಿ ಆಗಿಬಿಟ್ಟು 2 ಭಾಗ ಆಗಿ ಬಿದ್ದೋಗ್ಬಿಡ್ತು. ಆ ಕಡೆ ಅಡಿಕೆ ಸಸಿ ಉಣಿದ್ರು, ಅಡಿಕೆ ಸಸಿ ಮೇಲೂ ಬಿದ್ದೋಯ್ತು, ಅದು ಲಾಸ್ ಆಯಿತು. ಈ ಕಡೆ ಈ ಮನೆ ನಾನು ನಮ್ಮಣ್ಣ ಇಬ್ಬರು ವಾಸ ಆಗಿದ್ದು. ಈ ಮನೆ ಮೇಲೂ ಬಿದ್ದು ಅರ್ಧ ಮನೆಯೇ ಪೂರ್ತಿ ಹೋಗ್ಬಿಟ್ಟೈತೆ. ದಯವಿಟ್ಟು ಈ ಮನೆಯೇ ಹೋಗಿರೋದ್ರಿಂದ ಮಕ್ಕಳು ಮರಿಗೆ ಏನೂ ಸ್ವಲ್ಪ ತೊಂದರೆ ಆಗಿಲ್ಲ. ದಯವಿಟ್ಟು ದೇವ್ರ ದಯದಿಂದ ಒಂದು ಕುರಿ ಮರಿನೂ ಸತ್ತೋಗ್ಬಿಡ್ತು. ಈಗ ಕುರಿ ಮರಿ ಹೋಗ್ಬಿಟ್ಟಿದೆ, ಅರ್ಧ ಮನೆಯೂ ಹೋಗ್ಬಿಟ್ಟಿದೆ. ಈ ದಯವಿಟ್ಟು ನಾವು ಬಡವರು ದಯವಿಟ್ಟು ನೀವು ನಿಮ್ಮ ಒಂದು ನ್ಯೂಸ್ ಚಾನಲಿಂದ ದಯವಿಟ್ಟು ನಮ್ಗೆ ಏನಾದರೂ ಪರಿಹಾರ ಕಟ್ಕೊಂಡು ಕೊಡಬೇಕು ಅಂತ ನಿಮ್ಮ ಹತ್ರ ನಾವು ದಯವಿಟ್ಟು ಕೇಳ್ಕೊತಾ ಇದ್ದೀವಿ. ಈ ಬಡವ್ರು, ತೀರಾ ಬಡವ್ರು ನಾವು. ಈ ಹಳೆ ಮನೆ ಬಿದ್ದೋಗ ಮನೆಯೊಳಗೆ ವಾಸ ಮಾಡ್ತಾಯಿದ್ದೀವಿ. ಈಗ ಏನಾದ್ರು ಕಾಂಪನ್ಸೇಷನ್ ಕೊಟ್ಟರೆ ನಾವು ವಾಸ ಮಾಡೋಕ್ಕಾಗೋದು. 3 ತಲೆಮಾರು ಹೋಗಿದೆ ಸರ್. 4ನೇ ತಲೆಮಾರು ಗಾಳಿ ಬಂದು ಮುಳ್ಚ್ಕೊಂಡ್ರು. ಫಸ್ಟ್ ಸಮಸ್ಯೆ ಒಂದು ಕುರಿ ಸತ್ತೋಯ್ತು. ಆಮೇಲೆ ಹೆಂಚು, ಸೀಟು ಎಲ್ಲ ಮನೆ ಎಲ್ಲ ಹೋಗ್ಬಿಟ್ಟಿದೆ. ಹಿಂದೆಗಡೆ ಆ ತೋಟದ್ದು ಕಾಂಪೌಂಡು, ಅಡಿಕೆ ಸಸಿ ಎಲ್ಲ ಹಾನಿ. ಲೈಟ್ ಕಂಬನೂ ಹೋಗಿದೆ. ಲೈಟ್ ಕಂಬ ಲೈನು ಎಲ್ಲ ಹೋಗಿದೆ ಸರ್. ಇಮಿಡಿಯೇಟ್ ತೆಗಿಸ್ತಾ ಸರ್. ಅಡಿಕೆ ಗಿಡ ಹೋಗಿರ್ಬೇಕು ಒಂದು 100. 100 ಗಿಡ, ಒಂದು 50 ಗಿಡ ಹೋಗಿತ್ತು. 50-100 ಹೋಗಿತ್ತು. ಹೌದು, ಸುಮಾರು ಲಾಸ್ ಆಗಿದೆ ಹೇಳಿ ಸರ್. ಬೆಸ್ಕಾಂ ಬಂದಿದ್ರು, ಅರಣ್ಯ ಇಲಾಖೆ ಈಗ ಬಂದವ್ರೆ. ಬೆಸ್ಕಾಂನವ್ರು ಬಂದು ಲೈನ್ ಡಿಸ್ಕನೆಕ್ಟ್ ಮಾಡಿದ್ರು ಇಮಿಡಿಯೇಟ್ಲಿ. ತೆರವು ಮಾಡಿಸ್ಬೇಕು ಸರ್, ಮಾಡಿಸ್ತಿರಾಗಲ್ಲ. ತೆರವು ಮಾಡಲೇಬೇಕಲ್ವ, ಓಡಾಡೋಕ್ಕಿಲ್ಲ, ಕರೆಂಟ್ ಇಲ್ಲ.